ತುಂಗ ಹಾಗೂ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇದೀಗ ವ್ಯಾಪಕವಾದಂತಹ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ಇದೀಗ ನೆರೆ ಉಂಟಾಗಿರುವಂಥದ್ದು. ಸಾಕಷ್ಟು ಬೆಳೆಗಳು ಕೂಡ ಜಲಾವೃತವಾಗಿರುವಂಥದ್ದು. ನಾನೀಗ ಹೊನ್ನಾಳಿ ಹೊರಭಾಗದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿಯಾದಂತಹ ಒಂದು ನೆರೆ ಸೃಷ್ಟಿಯಾಗಿರುವಂಥದ್ದು. ಅಂದರೆ ತುಂಗಭದ್ರಾ ನದಿಗೆ ವ್ಯಾಪಕವಾದಂತಹ ನೀರನ್ನು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ನೆರೆ ಸೃಷ್ಟಿಯಾಗಿದ್ದು ಏನು ಅಡಿಕೆ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಕೂಡ ಜಲಾವೃತವಾಗಿರುವಂಥದ್ದು. ಅಂದರೆ ಏನು ತುಂಗ ಮತ್ತು ಭದ್ರಾ ಜಲಾಶಯಗಳಿಂದ ಏನು ನೀರನ್ನು ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಇದೀಗ ನದಿಗೆ ಬಿಟ್ಟಿದ್ದಾರೆ. ಸೊ ಇದರಿಂದಾಗಿ ಇದೀಗ ನೆರೆ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ಏನು ಚೌಡಮ್ಮ ದೇವಸ್ಥಾನ ಇದೆ, ಚೌಡಮ್ಮ ದೇವಸ್ಥಾನಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಏನು ಪ್ರತಿ ಬಾರಿಯೂ ಸಹ ಏನು ಹೊನ್ನಾಳಿ ಪಟ್ಟಣ ಇರ್ಬೋದು, ಜೊತೆಗೆ ಹೊನ್ನಾಳಿ ಹೊರಭಾಗದಲ್ಲೂ ಸಹ ಈ ಒಂದು ನೆರೆ ಸೃಷ್ಟಿಯಾಗುವಂಥದ್ದು. ಅಂದರೆ ತುಂಗ ಮತ್ತು ಭದ್ರಾ ಎರಡು ಜಲಾಶಯದಿಂದ ಏನು ನದಿಗೆ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಒಂದು ನೆರೆ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಬಾಲರಾಜ್ ಘಾಟಲ್ಲಿ ಮನೆಗಳು ಜಲಾವೃತ ಆದರೆ, ಇನ್ನೊಂದು ಕಡೆ ಬಂಬು ಬಜಾರಲ್ಲಿ ನೀರು ನುಗ್ತಾ ಇದೆ. ಆದರೆ ಇದೀಗ ಏನು ಹೊನ್ನಾಳಿ ಪಟ್ಟಣದಿಂದ ಹೊರಭಾಗದಲ್ಲಿ ಇರುವಂತಹ ಏನು ಜಮೀನುಗಳಿಗೂ ಸಹ ಇದೀಗ ನೀರು ನುಗ್ಗಿದ್ದು ಸಾಕಷ್ಟು ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತ ಆಗಿರುವಂಥದ್ದು. ಅಂದರೆ ಮೆಕ್ಕೆಜೋಳ ಇರ್ಬೋದು, ಅಡಿಕೆ, ಈ ರೀತಿಯಾಗಿ ಬೆಳೆಗಳು ಒಂದು ಕಡೆ ಜಲಾವೃತ ಆಗಿದ್ದರೆ ಭತ್ತದ ಗದ್ದೆಗಳು ಸಹ ಇದೀಗ ಜಲಾವೃತ ಆಗಿರುವಂಥದ್ದು. ಒಂದು ಕಡೆ ಮಲೆನಾಡು ಭಾಗಗಳಲ್ಲಿ ವಿಪರೀತವಂತಹ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಗೆ ನೀರನ್ನು ವ್ಯಾಪಕವಾಗಿ ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನೆರೆ ಸೃಷ್ಟಿಸಿ ಸಾಕಷ್ಟು ಅನಾಹುತ ಕೂಡ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.